ಏನು ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಲ್ಯದಲ್ಲಿ ಸಂಹಾರ ಮಾಡಿದ ಈ ರೀತಿಯ ಭಯಾನಕ ಹಾವುಗಳು ಈಗ ನಮ್ಮ ವಿಜ್ಞಾನಿಗಳಿಗೆ ಸಿಕ್ಕಿವೆಯಾ? ಅಷ್ಟಕ್ಕೂ ಆ ಆದಿಶೇಷಗಳು ಯಾವ ಜಾಗದಲ್ಲಿ ಸಿಕ್ಕಿವೆ ಗೊತ್ತಾ? ಭಾರತದಲ್ಲೇ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಎಲ್ಲ ರೋಡ್ಗಳು ಸಹ ಈ ರೀತಿ ಕಪ್ಪು ಬಣ್ಣದಲ್ಲೇ ಇರ್ತವೆ. ಆದರೆ ನೀವು ಯಾವತ್ತಾದರೂ ಈ ರೀತಿ ನೀಲಿ ಬಣ್ಣದ ರೋಡ್ಗಳು ಹೊಂದಿರೋ ದೇಶದ ಬಗ್ಗೆ ಕೇಳಿದ್ದೀರಾ? ಮತ್ತು ನಾವೆಲ್ಲ ದಿನಾಲೂ ಓದುವ ನ್ಯೂಸ್ ಪೇಪರ್ಗಳ ಕೆಳಗೆ ಈ ರೀತಿ 4 ಕಲರ್ ಸರ್ಕಲ್ಸ್ಗಳು ಯಾಕೆ ಇರ್ತಾವೆ ಗೊತ್ತಾ? ಹಾಗೂ ಮಕ್ಕಳ ಕಣ್ಣಿಗೆ ಈ ರೀತಿ ಕಾಡಿಗೆಯನ್ನು ಹಚ್ಚಿದ್ರೆ ಮಕ್ಕಳ ದೃಷ್ಟಿ ಮಂದವಾಗುತ್ತಾ? ಮತ್ತು ಕೆಲ ಮಕ್ಕಳಿಗೆ ಕಾಡಿಗೆಯನ್ನು ಹಚ್ಚೋದ್ರಿಂದ ಅವರ್ಯಾಕೆ ತಮ್ಮ ಯೌವನ ವ್ಯವಸ್ಥೆಯಲ್ಲಿ ಕುರುಡರಾಗಿ ಬದಲಾಗ್ತಿದ್ದಾರೆ ಗೊತ್ತಾ? ಸಾಮಾನ್ಯವಾಗಿ ಎಲ್ಲ ರೈಲುಗಳು ಸಹ ಈ ರೀತಿ ಕಂಬಿಗಳ ಮೇಲೆನೆ ಚಲಿಸ್ತವೆ. ಆದರೆ ನೀವು ಯಾವತ್ತಾದರೂ ರೋಡ್ಗಳ ಮೇಲೆ ಚಲಿಸುವ ರೈಲನ್ನು ನೋಡಿದ್ದೀರಾ? ಅಷ್ಟೇ ಅಲ್ಲದೆ ನೀವು ಯಾವತ್ತಾದರೂ ಹುಡುಗಿಯರನ್ನು ಪ್ರೀತಿಸುವ ಕರಡಿ ಬಗ್ಗೆ ಕೇಳಿದ್ದೀರಾ? ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ. ಫ್ಯಾಕ್ಟ್ ನಂಬರ್ 1. ಸಾಮಾನ್ಯವಾಗಿ ಭಾರತದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಎಲ್ಲ ನ್ಯಾಷನಲ್ ಹೈವೇಗಳು ಮತ್ತು ಲೋಕಲ್ ವಿಲೇಜ್ ರೋಡ್ಸ್ಗಳು ಕೂಡ ಈ ರೀತಿ ಕಪ್ಪು ಬಣ್ಣದಲ್ಲೇ ಇರ್ತವೆ. ಆದರೆ ಕತಾರ್ ದೇಶದ ದೋಹಾ ಅನ್ನೋ ರಾಜ್ಯದಲ್ಲಿ ಮಾತ್ರ ರೋಡ್ಗಳು ಕಪ್ಪು ಬಣ್ಣದಲ್ಲಿ ಇರೋದಿಲ್ಲ, ಬದಲಿಗೆ ಈ ರೀತಿ ನೀಲಿ ಬಣ್ಣದಲ್ಲಿ ಇರ್ತಾವಂತೆ. ಹೌದು, ಅಸಲಿಗೆ ಯಾಕೆ ಹೀಗೆ ಅಂದರೆ ಬ್ಲ್ಯಾಕ್ ಕಲರ್ ರೋಡ್ಸ್ಗಳು ಹಾಕಿದರೆ ಬ್ಲ್ಯಾಕ್ ಕಲರ್ ಹೆಚ್ಚಾಗಿ ಸನ್ಲೈಟನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಆದ್ದರಿಂದ ದೋಹಾ ಸಿಟಿಯಲ್ಲಿ ಅತಿ ಹೆಚ್ಚು ಟೆಂಪರೇಚರ್ ದಾಖಲಾಗೋದ್ರಿಂದ ಅಲ್ಲಿ ಸನ್ಲೈಟನ್ನು ರಿಫ್ಲೆಕ್ಟ್ ಮಾಡೋ ಈ ರೀತಿಯ ಬ್ಲೂ ಕಲರ್ನಿಂದ ರೋಡ್ಗಳ ತಯಾರಿಸುತ್ತಾರೆ. ಫ್ಯಾಕ್ಟ್ ನಂಬರ್ 2. ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮ ತನ್ನ ಚಿಕ್ಕ ವಯಸ್ಸಿನಲ್ಲಿ ಸಮುದ್ರದಲ್ಲಿರೋ ಭಯಾನಕ ಆದಿಶೇಷ ಸರ್ಪಗಳ ಮೇಲೆ ಈ ರೀತಿ ನೃತ್ಯ ಮಾಡಿದ್ದ ಅನ್ನೋ ಸಂಗತಿಯ ಬಗ್ಗೆ ಕೇಳಿಯೇ ಇರ್ತೇವೆ. ಆದರೆ ನಿಜಕ್ಕೂ ಇಷ್ಟು ಭಯಾನಕ ಹಾವುಗಳು ಇರ್ತಾವ ಅಥವಾ ಇದ್ವಾ ಅಂತ ಅಂದರೆ ಖಂಡಿತ ಇದ್ವು. ಹೌದು, ಅಸಲಿಗೆ ಆ ಕಾಲದಲ್ಲಿದ್ದ ಸುಮಾರು 60 ಅಡಿಗಳಷ್ಟು ದೊಡ್ಡದಾದ ಸರ್ಪವೊಂದರ ಅಸ್ಥಿಪಂಜರ ನಮ್ಮ ವಿಜ್ಞಾನಿಗಳಿಗೆ ಸಿಕ್ಕಿದೆ. ಮತ್ತು ಅವರು ಹೇಳೋ ಪ್ರಕಾರ ಈ ಸರ್ಪ ಸುಮಾರು 200 ಬಿಲಿಯನ್ ವರ್ಷಗಳ ಹಿಂದೆ ಅಂದರೆ ಶ್ರೀಕೃಷ್ಣನ ದ್ವಾಪರ ಯುಗದಲ್ಲಿ ಈ ಸರ್ಪ ಬದುಕಿತ್ತಂತೆ. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನೆಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಫ್ಯಾಕ್ಟ್ ನಂಬರ್ 3. ನೀವು ನ್ಯೂಸ್ ಪೇಪರನ್ನು ಓದುವಾಗ ಪೇಪರ್ನ ಕೆಳಭಾಗದಲ್ಲಿ ಈ ರೀತಿ ಕಲರ್ ಸರ್ಕಲ್ಸ್ಗಳು ಇರೋದನ್ನು ಗಮನಿಸಿರಬಹುದು. ಮತ್ತು ನಮ್ಮಲ್ಲಿ ತುಂಬ ಜನ ಇವುಗಳನ್ನು ಕೇವಲ ಡಿಸೈನ್ಗಾಗಿ ಹಾಕಿರ್ತಾರೆ ಅಂತ ತಪ್ಪು ತಿಳಿದುಕೊಂಡಿರ್ತಾರೆ. ಆದರೆ ಅಸಲಿಗೆ ಇವುಗಳು ಯಾವುದೇ ರೀತಿಯ ಡಿಸೈನ್ ಅಲ್ಲ, ಬದಲಿಗೆ ನ್ಯೂಸ್ ಪೇಪರನ್ನು ಬೇಗ ಬೇಗ ಪ್ರಿಂಟ್ ಮಾಡೋ ಅನಿವಾರ್ಯತೆ ಇರೋದ್ರಿಂದ ಕೆಲವು ಬಾರಿ ಪ್ರಿಂಟಿಂಗ್ ಪ್ರೊಸೆಸ್ ಸರಿಯಾಗಿ ನಡೆಯದೆ ಪೇಪರ್ ರೀತಿ ಬ್ಲರ್ ಆಗಿ ಪ್ರಿಂಟ್ ಆಗ್ತವೆ. ಅದಕ್ಕಾಗಿ ಈ ಸಮಸ್ಯೆಯನ್ನು ಮೊದಲೇ ಪರೀಕ್ಷಿಸಲು ಈ ರೀತಿ ರೌಂಡ್ಸನ್ನು ಮೊದಲು ಪ್ರಿಂಟ್ ಮಾಡಲಾಗುತ್ತೆ. ಎಲ್ಲ ರೌಂಡ್ಸ್ಗಳು ಸರಿಯಾಗಿ ಕ್ಲಿಯರ್ ಆಗಿ ಬಂದರೆ ಪ್ರಿಂಟಿಂಗ್ ಮುಂದುವರಿಸ್ತಾರೆ. ಅಥವಾ ಒಂದು ವೇಳೆ ಈ ರೀತಿ ಬ್ಲರ್ ಆದರೆ ಅಥವಾ ಓವರ್ಲ್ಯಾಪ್ಸ್ ಆದರೆ ಪ್ರಿಂಟಿಂಗನ್ನು ಅಲ್ಲಿಗೆ ನಿಲ್ಲಿಸಿ ಮಿಷನ್ ಒಳಗೆ ಮತ್ತೆ ಹೊಸ ಪ್ರಿಂಟಿಂಗ್ ಕಲರನ್ನು ಫಿಲ್ ಮಾಡಲಾಗುತ್ತೆ. ಫ್ಯಾಕ್ಟ್ ನಂಬರ್ 4. ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಸಹ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಕಾಡಿಗೆಯನ್ನು ಹಚ್ಚಿಕೊಂಡಿರ್ತಾರೆ. ಮತ್ತು ಈ ರೀತಿ ಕಾಡಿಗೆಯನ್ನು ಮಕ್ಕಳಿಗೆ ಹಚ್ಚೋ ಸಂಪ್ರದಾಯ ಈಗ ಪಾಶ್ಚಿಮಾತ್ಯ ದೇಶಗಳಿಗೂ ಸಹ ಕಾಲಿಟ್ಟಿದೆ. ಆದರೆ ಈಗ ಕೆಲ ಮಕ್ಕಳಿಗೆ ಕಾಡಿಗೆಯನ್ನು ಹಚ್ಚೋದ್ರಿಂದ ಮುಂದೆ ದೃಷ್ಟಿ ಸಮಸ್ಯೆ ಬರ್ತಾವೆ ಅಂತ ಹೇಳಲಾಗ್ತಿದೆ. ಆದರೆ ಇದು ನಿಜಾನ ಅಥವಾ ಸುಳ್ಳ ಅಂದರೆ ನಿಜಕ್ಕೂ ದೃಷ್ಟಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಈಗ ಮಾರ್ಕೆಟ್ಗಳಲ್ಲಿ ಸಿಗ್ತಿರೋ ರೆಡಿಮೇಡ್ ಕಾಡಿಗೆಗಳನ್ನು ಕೆಮಿಕಲ್ ಮಿಶ್ರಿತವಾಗಿ ತಯಾರಿಸಿರ್ತಾರೆ. ಆದ್ದರಿಂದ ಈ ಕೆಮಿಕಲ್ಸ್ ಮಕ್ಕಳ ಕಣ್ಣಿಗೆ ಹಾನಿ ಉಂಟು ಮಾಡ್ತವೆ. ಆದ್ದರಿಂದ ಮನೆಯಲ್ಲೇ ನ್ಯಾಚುರಲ್ ಆಗಿ ಕಾಡಿಗೆ ತಯಾರಿಸಿ ಮಕ್ಕಳಿಗೆ ಹಚ್ಚೋದು ಉತ್ತಮ. ಫ್ಯಾಕ್ಟ್ ನಂಬರ್ 6. ಸಾಮಾನ್ಯವಾಗಿ ಮನುಷ್ಯರು ಮಾಡಲಿಂಗ್ ಮಾಡೋದ್ರ ಬಗ್ಗೆ ನೀವು ಕೇಳಿ ಇರ್ತೀರಿ. ಆದರೆ ನೀವು ಯಾವತ್ತಾದರೂ ಕಾಡು ಪ್ರಾಣಿಗಳು ಕೂಡ ಮಾಡ್ಲಿಂಗ್ ಮಾಡ್ತಾವೆ ಅನ್ನೋದ್ರ ಬಗ್ಗೆ ಕೇಳಿದ್ದೀರಾ? ಹೌದು, ಅಸಲಿಗೆ ರಷ್ಯಾ ದೇಶದಲ್ಲಿರೋ ಈ ಬ್ರೌನ್ ಬಿಯರ್ ಕೂಡ ಮಾಡ್ಲಿಂಗ್ ಮಾಡುತ್ತಂತೆ. ಮತ್ತು ಇದು ಯಾರಿಗೂ ಕೂಡ ಯಾವುದೇ ರೀತಿ ಹಾನಿ ಉಂಟು ಮಾಡೋದಿಲ್ವಂತೆ. ಮತ್ತು ಎಲ್ಲರ ಜೊತೆ ಫ್ರೆಂಡ್ಶಿಪ್ ಆಗಿ ಈ ರೀತಿ ಫೋಟೋ ತೆಗೆದುಕೊಳ್ಳುತ್ತಂತೆ. ಹಾಗೂ ಅಟ್ರಾಕ್ಟಿವ್ ಆಗಿ ಸರ್ಕಸ್ ಕೂಡ ಮಾಡಬಲ್ಲದು. ಅಷ್ಟೇ ಅಲ್ಲದೆ ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಮ್ಯಾಡಲಿಂಗ್ ಮಾಡುವ ಕರಡಿ ಅಂತ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಫ್ಯಾಕ್ಟ್ ನಂಬರ್ 7. ರೈಲುಗಳು ಚಲಿಸೋದಕ್ಕೆ ಸಹಾಯಕವಾಗಿರೋ ರೈಲು ಕಂಬಿಗಳನ್ನು ತಯಾರಿಸುವುದಕ್ಕೆ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತೆ. ಮತ್ತು ರೈಲು ತಯಾರಿಕೆ ಖರ್ಚಿಗಿಂತ ರೈಲಿನ ಕಂಬಿ ಮತ್ತು ಜಲ್ಲಿಕಲ್ಲುಗಳಿಗಾಗಿ ಹೆಚ್ಚು ಹಣ ವ್ಯಯ ಮಾಡಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಚೀನಾ ಸರ್ಕಾರ 2028ರ ಹೊತ್ತಿಗೆ ವಾಹನಗಳಂತೆ ರೋಡ್ಗಳ ಮೇಲೆ ಚಲಾಯಿಸುವ ರೈಲನ್ನು ಲಾಂಚ್ ಮಾಡ್ತೇವೆ ಅಂತ ತಿಳಿಸಿದೆ. ಆದರೆ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ 1% ಆದರೂ ನಾಲೆಜ್ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.